ಪೊಲೀಸರನ್ನ ಬಲಿಪಶು ಮಾಡಿ ರಾಜಕಾರಣಿಗಳು ತಮ್ಮ ಬ್ಯಾಳಿ ಬೇಯಿಸ್ಕೋತಾರ. ನಮ್ಮ ರಾಜಕಾರಣಿಗಳು ಸನ್ಮಾನ್ಯ ಶ್ರೀಗಳು ಎಲ್ಲಾರು ಪೊಲೀಸರಿಗೆ ತಪ್ಪೈತಿ ಅನ್ನಂಗ್ ಮಾತಾಡತ್ತಾರ. ಅವರು ಮತಾಂಧರು ಅಂತ ಯಾಕೆ ಹೇಳ್ತಾರ್ರಿ? ಅವ್ರ ಧರ್ಮದೊಳಗ ಅಷ್ಟರ ಮಟ್ಟಿಗೆ ಮುಳಿಗ್ ಹೋಗ್ಯಾರ. ದೊಡ್ಡವ್ರು ತಿಳಿಸಿ ಹೇಳಿದ್ರ ತಿಳ್ಕೊಳ ಅಂತ ಹುಡುಗರು ಅಲ್ರಿ ಅವ. ಇವ್ರಿಗೆ ಒಂದು ನೇಣ್ ಹಾಕಬೇಕು, ಇಲ್ಲ ನಡು ರಸ್ತೆಯೊಳಗ ಗುಂಡಿಟ್ಟು ಸಾಯಿಸ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಾಕ ಅವ್ರನ್ನ ಹೊಗಳಾಕ ಪೊಲೀಸರಿಗೆ ಬೈತಿರಲ್ರಿ. ಎಂತ ರಾಜಕಾರಣಿ ರೀ ನೀವ. ನಮಸ್ಕಾರ ರೀ. ಪಾಪ ಪೊಲೀಸರು ಸ್ವಲ್ಪ ಎಚ್ಚರ ತಪ್ಪಿದ್ರು ಅವ್ರ ಹೆಣನ ಬೀಳ್ತಿದ್ವು ಅಂತ್ರಿ. ಇನ್ನೇನಾರ ಎಚ್ಚರ ವಹಿಸಿದ್ರು ಅಂದ್ರ ಪೊಲಿಟಿಕಲ್ ಟಾರ್ಗೆಟ್ ಆಗ್ತಿದ್ರು. ಕರ್ನಾಟಕದಾಗ ಎಲ್ಲಿ ಬೇಕಾದಲ್ಲಿ ಗಲಭೆ ಆಗ್ಲಿ, ಅದು ಸ್ಪೆಷಲ್ ಆಗಿ ಒಂದು ಕೋಮಿನಿಂದ ಗಲಭೆ ಆತು ಅಂದ್ರ ಅಲ್ಲಿ ಪೊಲೀಸರು ಬಲಿಪಶು ಆಗೇ ಆಗ್ತಾರ. ಒಂದ್ ಸಲ ಎರಡ್ ಸಲ ಅಲ್ರಿ, ತಲಾಂತರಗಳಿಂದ ನಡ್ಕೊಂಡ ಬರಾಕತ್ತೈತಿ. ಪೊಲೀಸರನ್ನ ಬಲಿಪಶು ಮಾಡಿ ರಾಜಕಾರಣಿಗಳು ತಮ್ಮ ಬ್ಯಾಳಿ ಬೇಯಿಸ್ಕೋತಾರ. ಈಗ ಮೈಸೂರಿನ ಉದಯಗಿರಿ ಒಳಗುನು ಇಂತಾದ ಒಂದು ಘಟನೆ ನಡೆದೈತಿ. ಅದ್ ನಮ್ಮೆಲ್ಲರಿಗೂ ಗೊತ್ತೇ ಐತ್ರಿ. ಅಲ್ಲಿ ಯಾರೋ ಒಬ್ಬ ಎಂತಾದ ಒಂದು ಪೋಸ್ಟ್ ಮಾಡಿದ್ದಂತ, ಅದು ಒಂದು ಕೋಮಿನವ್ರಿಗೆ ಚುರುಕಂದೈತಿ. ಮುಸ್ಲಿಂ ಬಾಂಧವರಿಗೆ ಮನಸ್ಸಿಗೆ ಘಾಸಿ ಮಾಡೈತಿ. ಅದಕ್ಕಾಗಿ ನಾವು ಸಾವಿರಾರು ಮಂದಿ ಸಂಖ್ಯೆ ಒಳಗ ಎಲ್ಲಿ ಒಬ್ಬ ಆರೋಪಿನ ಇಟ್ಟಿದ್ರಲ್ಲ ಅದೆಲ್ಲ ಸುತ್ತುವರೆದು ನಮ್ಮ ಕೈಯಾಗ ಅವ್ನು ಕೊಡ್ರಿ, ನಾವು ಅವನ ಸಾಯಿಸ್ಬಿಡ್ತೀವಂತ. ನೋಡ್ರಿ, ಕಾನೂನು ವ್ಯವಸ್ಥೆನ ತುಳಿದಾಕ್ಬಿಟ್ರಿ ಇವ್ರು ಸಾಯಿಸೋರಂತ. ಪೊಲೀಸರು ಅವ್ರಿಗೆ ಕೊಡಲ್ದಾಗನ ಸಾವಿರಾರು ಮಂದಿ ಪೊಲೀಸ್ ಸ್ಟೇಷನ್ಗ ಕಲ್ಲು ತೂರಾಟ, ಕಟ್ಟಿಗೆ ಬಿಸಾಕೋದು, ಕೈಯಾಗ ಸಿಕ್ಕಿದ್ ಬಿಸಾಕಿ ಹೆಂಗ ಬೇಕು ಹಂಗ ಘೋಷಣೆಗಳನ್ನ ಕೂಗಿ ಪೊಲೀಸರು ಕಾರು ಬಿಟ್ಟಿಲ್ಲ. ಎಂತ ಅಧಿಕಾರಿ ಅದಾರಂದ್ರು ಅವ್ರನ್ನ ಬಿಟ್ಟಿಲ್ಲ, ಗೂಂಡಾಗಿರಿ ಮಾಡ್ಯಾರ. ನಮ್ಮ ರಾಜಕಾರಣಿಗಳು ಸನ್ಮಾನ್ಯ ಶ್ರೀಗಳು ಎಲ್ಲಾರು ಪೊಲೀಸರಿಗೆ ತಪ್ಪೈತಿ ಅನ್ನಂಗ್ ಮಾತಾಡತ್ತಾರ. ಕೆ ರಾಜಣ್ಣ ಅವ್ರು ಹೇಳ್ತಾರ, ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ಲೇನ್ರಿ? ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಹೋಗಿ ಆರೋಪಿನ ಇಟ್ಕೊಂಡು ಕುಂದಿರ್ತಾರೇನ್ರಿ ಅಂತ. ರಾಜಣ್ಣ ಅವ್ರ, ಆ ಆರೋಪಿ ಅದ ಏರಿಯಾದವ ಅದಾನ, ಅವನಿನ ಬ್ಯಾರೆ ಏರಿಯಾ ಸ್ಟೇಷನ್ಗೆ ಹೆಂಗ್ ಕೊಡೋದ್ರಿ ಅಂದಂಗ ಪೊಲೀಸರು ತಮ್ಮ ಕೆಲಸ ಏನೈತಲ್ಲ ಅದನ್ನ ಮಾಡಾಕತ್ತಾರ. ನೀವು ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಾಕ ಅವ್ರನ್ನ ಹೊಗಳಾಕ ಪೊಲೀಸರಿಗೆ ಬೈತಿರಲ್ರಿ. ಎಂತ ರಾಜಕಾರಣಿ ರೀ ನೀವ. ಪೊಲೀಸರ ಸರ್ಕಾರದ ಆಸ್ತಿ ಅನ್ನೋದನ್ನ ಮರ್ತು ಬಿಟ್ಟಾರ. ಇನ್ನು ನಮ್ಮ ಗೃಹ ಮಂತ್ರಿ ಗೊತ್ತಿಲ್ಲ ಪರಮೇಶ್ವರ್ ಅವರು ಹಿಂಗ ಹೇಳ್ಯಾರ ಆಸ್ ಯೂಶುವಲ್. ಹೌದ್ರಿ, ಅವ್ರೇನೋ ಪೊಲೀಸ್ ಸ್ಟೇಷನ್ನಾಗ ಆರೋಪಿನ ಇಟ್ಕೊಂಡಿದ್ರ ಅಂತ, ಅದಕ್ಕೆ ಇವರು ಅವ್ರ ಮನಸ್ಸಿಗೆ ಧಕ್ಕೆ ಆಗಿದ್ರ ಕಾರಣಕ್ಕಾಗಿ ಹೋಗಿ ದಾಳಿ ಮಾಡ್ಯಾರ. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅವ್ರನ್ನ ಹಿಡಿತೀವಿ ಅಂತೆಲ್ಲ ಮಾತಾಡ್ಯಾರ. ಸದ್ಯಕ್ಕೆ ನಮ್ಮ DKC ಸಾಹೇಬ್ರು ಒಬ್ರೇ ಪೊಲೀಸರ ಪರವಾಗಿ ಒಂದೀಟ್ ಮಾತಾಡ್ಯಾರ. ಇಲ್ಲಂದ್ರ ಪೊಲೀಸರ ಕತೆ ಏನಾಕಿತ್ರಿ? ಪೊಲೀಸರು ಮಾಡಿದ್ದೆಲ್ಲ ಸರಿನಾ ಐತಿ. ಅವ್ರ ಪ್ರಾಣ ಉಳಿಸ್ಕೊಳಕ ಆ ಸಂದರ್ಭದಾಗ ಅವ್ರು ಏನೇನು ಮಾಡ್ಯಾರಲ್ಲ ಅದೆಲ್ಲ ಸರಿನಾ ಮಾಡ್ಯಾರು ಅಂತ ಹೇಳಿ ಪಾಪ ಪೊಲೀಸರ ಬಾಯಿಗೆ ಒಂದಿಟ್ಟು ನೀರರೇ ಹಾಕ್ಯಾರ. ಉಳ್ಕಾದವ್ರು ಎಲ್ಲರೂ ಕಾಮನ್ ಸೆನ್ಸ್ ಹಿಡ್ಕೊಂಡು ಎಲ್ಲ ಬೈದಾರ. ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ DKC ಅವ್ರು ಹಿಂಗೆ ಮಾತಾಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಟ್ಯಾಪಿ ಹಾಕೋ ಕೆಲಸನೂ ಮಾಡ್ಯಾರ. ಯಾರೋ ಸಣ್ಣ ಹುಡುಗರು ಬಂದು ದಾಳಿ ಮಾಡಿದ್ರು, ದೊಡ್ಡೋರು ಬಂದು ಅವ್ರಿಗೆ ತಿಳಿಸಿ ಹೇಳ್ಯಾರಂತ. ಸರ, ದೊಡ್ಡವ್ರು ತಿಳಿಸಿ ಹೇಳಿದ್ರ ತಿಳ್ಕೊಳ ಅಂತ ಹುಡುಗರು ಅಲ್ರಿ ಅವ. ಯಾಕಂದ್ರೆ ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ ನಮ್ಮ ಕರ್ನಾಟಕದಾಗ ಮುಸ್ಲಿಂ ಬಂಧು ಬಾಂಧವರು ಪೊಲೀಸರ ಮೇಲೆ ದಾಳಿ ಮಾಡೋದು. DJ ಹಳ್ಳಿ KG ಹಳ್ಳಿ ಒಳಗೆ ಏನಾಗಿತ್ರಿ? ಹಿಂಗ ಪೊಲೀಸರ ಮೇಲೆ ದಾಳಿ ಮಾಡಿದ್ರು, MLA ಮನಿನ ಸುಟ್ಟಿದ್ರು. ಆಮೇಲೆ ಏನಾಯ್ತು, ಅವ್ರನ್ನ ಅರೆಸ್ಟ್ ಮಾಡಿದ್ರು. ನಮ್ಮ ದೊಡ್ಡ ಮನಸ್ಸಿನ ಸರ್ಕಾರ ಅವ್ರನ್ನ ಖುಲಾಸೆ ಮಾಡ್ತು, ಅವ್ರ ಮೇಲಿನ ಕೇಸ್ ರದ್ದು ಮಾಡ್ತು. ಹುಬ್ಬಳ್ಳಿ ಒಳಗೂ ಸೇಮ್ ಹಿಂಗ ಆಗಿತ್ತು, ಅವ್ರ ಮೇಲಿನ ಕೇಸು ಖುಲಾಸೆ ಆಯ್ತು. ಇನ್ನು ಮೈಸೂರು ಒಳಗೂ ಆಸ್ ಇಟ್ ಈಸ್ ಹಂಗೆ ಆಗೈತಿ. ಈಗ ಒಂದು 13 ಮಂದಿನ ಹಿಡ್ಕೊಂಡು ಕೂತಾರ, ಇನ್ನೂ ಒಂದು ಸ್ವಲ್ಪ 10 ಮಂದಿನ ಹಿಡಿತಾರ, ಅರೆಸ್ಟ್ ಮಾಡ್ತಾರ, ವಿಚಾರಣೆ ಮಾಡ್ತಾರ, ಏನೇನೇನೋ ಮಾಡ್ತಾರ. ಸ್ವಲ್ಪ ಮಂದಿ ಮರ್ತಂಗ ಆಗನ ಕೇಸ ಖುಲಾಸೆ ಮಾಡ್ತಾರ. ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ದೊಡ್ಡ ಗುಣ, ದೊಡ್ಡ ಮನಸ್ಸು. ಈ ಘಟನೆ ಎಲ್ಲ ಆಗೋಕಿನ್ನ ಮುಂಚೆ ಮುಸ್ತಾಕ್ ಅನ್ನೋ ಮಹಾಪಂಡಿತ ಇವ್ರ ತಲೆ ತುಂಬಿಸಿದ್ರು. ನಮ್ಮ ಧರ್ಮಕ್ಕೆ ಹಿಂಗೆ ಮಾಡ್ಯಾರ ಇವರಿಗೆ ಒಂದು ನೇಣು ಹಾಕಬೇಕು, ಇಲ್ಲ ನಡು ರಸ್ತೆಯೊಳಗ ಗುಂಡಿಟ್ಟು ಸಾಯಿಸ್ಬೇಕು. ಇದನ್ನ ನಾವು ತಡ್ಕೊಳಂಗೇ ಇಲ್ಲ, ನಾವು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ
ಕುಮ್ಮಕ್ಕ ಕೊಟ್ಟಿದ್ರು, ಪ್ರಚೋದನೆ ಕೊಟ್ಟಿದ್ರು. ಆ ಪ್ರಚೋದನೆ ತಗೊಂಡಿದ್ದು ಹುಡುಗರು, ದೊಡ್ಡವರು, ಅಜ್ಜಗಳು ಎಲ್ಲಾರು ಬಂದು ಪೊಲೀಸ್ ಸ್ಟೇಷನ್ ಮೇಲೆ ಮುತ್ತಿಗೆ ಹಾಕಿದ್ರು ಅಂತ ಮಂದಿ ಆರೋಪ ಮಾಡಾಕತ್ತಾರ. मुसलमानों को हमेशा निशाना बनाया गया. सुरेश नाम का कुत्ता, सुरेश नाम का हरामी मेरे आका की शान में गुस्ताखी किया है. हुकूमत हिंद से मैं गुजारिश करता हूँ जल्द से जल्द उसे गिरफ्तार करे और उसे फांसी की सजा दे, सजाए मौत दे. ಪೊಲೀಸರು ಅದನ್ನ ಹೇಳಾರ. ಆ ಯಪ್ಪ ಮಾತಾಡಿದಕ್ಕ ಪ್ರಚೋದನೆ ಪಡ್ಕೊಂಡು ಇವರು ನಮ್ಮ ಮೇಲೆ ದಾಳಿ ಮಾಡಿದ್ರು ನೋಡ್ರಿ ಅಂತ FIR ಒಳಗ ಕೊಟ್ಟಾರ. ಈಗ FIR ಒಳಗ ಬಂದಿದ್ದು ಇದೆಲ್ಲ ಹೇಳಿದ್ದು. ಬರೋಕಿನ ಮುಂಚೆ ದೊಡ್ಡ ಮಂದಿ ಬಹಳ ದೊಡ್ಡ ಮಾತಾಡಿದ್ರು, ಪೊಲೀಸರದ ತಪ್ಪು, ಪೊಲೀಸರ ಹಿಂಗ್ ಮಾಡಿದ್ರು ಅಂತ ಹೇಳಿ. ಈಗ FIR ಬಂದೈತಿ. ಸ್ವಲ್ಪ ಅಪ್ಪಿ ತಪ್ಪಿ ಹೆಚ್ಚು ಕಡಿಮೆ ಆಗಿದ್ರ ಪೊಲೀಸರು ಹೆಣ ಬೀಳ್ತಿದ್ವು ಅಂತ. ಇದಕ್ಕ ನಮ್ಮ ರಾಜಕಾರಣಿಗಳು ದೊಡ್ಡ ಗಂಟೆಲ್ಲೇ ಏನ್ ಉತ್ತರ ಕೊಡ್ತಾರಂತ ನಾವೆಲ್ಲ ಕಾತುರದಿಂದ ಕಾಯಕತ್ತೀವಿ. ಇನ್ನ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಾಗ ಗಲಭೆ, ಕೋಮು ಗಲಭೆ, ಗಲ್ಲಾಟೆಗಳು ವೆರಿ ಕಾಮನ್. ಇವ್ರು ಹಿಂಗ ಕೇಸ್ ಖುಲಾಸೆ ಮಾಡಾಕತ್ರ ಅವರೆಲ್ಲರೂ ಬಾಲ ಬಿಚ್ತಾರ. ನಮ್ ಹಿಂದ್ ಕಾಯೋ ಕೈ ಐತಿ ಅಂತ ಅನ್ಕೊಂಡು ಬೇಕಾಬಿಟ್ಟಿ ಕೆಲಸ ಮಾಡಿ ಜನಸಾಮಾನ್ಯರನ್ನ ಅಷ್ಟೇ ಅಲ್ರಿ ಪೊಲೀಸರನ್ನು ಬಿಡಂಗಿಲ್ಲ. ಯಾಕಂದ್ರ ನಮ್ಮಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ CM ಇಲ್ಲ. ಅವ್ರ ರಾಜ್ಯದಾಗ ಯಾರು ತುಟಕ್ ಪಿಟಕ್ ಅಂತಾರೇನ್ರಿ, ಒಂದರೆ ಕೋಮುಗಲಭೆ ಸದ್ದು ಕೇಳಿಸ್ತೈತೇನ್ರಿ? ನಮ್ಮಲ್ಲಿ ದಿನಕ್ಕೊಂದು ಕೇಳಿಸ್ತೈತಿ, ಫ್ರೀ ಎಷ್ಟು ಬೇಕಷ್ಟು ಕೇಳಿಸ್ತಾವ. ನಮ್ಮಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ CM ಬಂದ್ರ ಇವ್ರ ಬಾಲ ಕಟ್ ಮಾಡಿ ಮೂಲ್ಯಾಗ ಕುಂದ್ರಿಸ್ಬೋದು, ಇಲ್ಲಂದ್ರ ಇವ್ರ ಬಾಲ ಬೆಳ್ಕೋತನ ಹೊಕ್ಕೈತಿ. ಇನ್ನು ಅವ್ರ ಧರ್ಮಕ್ಕೆ ಅಪಚಾರ, ಮರ್ಯಾದೆ ತೆಗೆಯುವಂತ ಏನಾರೇ ಪೋಸ್ಟ್ ಬರ್ಲಿ, ಯಾರೇ ಒಬ್ರು ಹೇಳಿಕೆ ಕೊಡ್ಲಿ, ಅಥವಾ ಒಂದು ಸ್ಟೋರಿನ ಪೇಪರ್ ಒಳಗ ಪಬ್ಲಿಷ್ ಆಗ್ಲಿ, ಅವ್ರು ಸಿಟ್ಟು ನೆತ್ತಿಗೆ ಹತ್ತಿ ದೊಡ್ಡವ್ರು ಚಿಕ್ಕವ್ರು ಯಾರು ಬಿಡಂಗಿಲ್ಲ. ಎಲ್ಲರೂ ಬೀದಿಗಿಳಿದ ರಂಪ ಮಾಡಿ ಹೋರಾಟ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ. ಅವ್ರ ಕೈಗೆ ಅವ್ರು ಏನಾದ್ರು ಸಿಕ್ಕರು ಅಂದ್ರ ಅಲ್ಲೇ ಕೊಂದ ಹಾಕ್ತಾರ. ಅವ್ರಿಗೆ ರಿಗ್ರೆಟ ಇಲ್ಲ, ಯಾಕಂದ್ರ ಅವ್ರಿಗೆ ಅವರ ಧರ್ಮ ಮೊದಲನೇ ಪ್ರಿಫರೆನ್ಸ್. ಡೆಕ್ಕನ್ ಹೆರಾಲ್ಡ್ ಒಳಗ ಹಿಂಗ ಅವ್ರದ್ದೊಂದು ಪೇಪರ್ ಬಂದಿತ್ತಂತ ಹೇಳಿ ಅವ್ರ ಆಫೀಸ ಸುಟ್ಟಿದ್ರಿ ಇವರು. ನೂಪುರ್ ಶರ್ಮಾ ಅವ್ರದ್ದು ಇನ್ನ ತಕ್ಕನು ಸೆಕ್ಯೂರಿಟಿಯಿಂದಾನ ಓಡಾಡ್ಬೇಕು. ಇವ್ರ ಸಂಬಂಧ ಏನೋ ಒಂದು ಮಾತು ಹೇಳಿದ್ರು ಇವ್ರ ವಿರೋಧವಾಗಿ ಅನ್ನೋ ಕಾರಣಕ್ಕೆ ಸರ್ತನ್ಸೆ ಜುದಾ ಅಂತ ಹೇಳಿ ಅವ್ರನ್ನ ಹೆಂಗ್ ಬೇಕ್ ಹಂಗ ಸಿಗು ಕೈಲೆ ಅವ್ರನ್ನ ಸರ್ತನ್ಸೆ ಜುದಾ ಮಾಡ್ಬೇಕು. ಪಾಪ ಅವ್ರು ಇನ್ನ ತಕ ಸೆಕ್ಯೂರಿಟಿಗಳ ಜೊತೆನ ಓಡಾಡ್ತಾರ. ಆದ್ರ ನಮ್ಮ ಹಿಂದೂ ಧರ್ಮದಾಗ ಶ್ರೀರಾಮನ್ಗೂ ಅವಮಾನ ಮಾಡಬಹುದು, ಶ್ರೀಕೃಷ್ಣನ್ಗೂ ಮಾಡಬಹುದು, ಹನುಮಂತನಿಗೂ ಮಾಡಬಹುದು, ಗಣಪತಿ ಫೋಟೋ ಅಂಗಿ ಮೇಲೆ ಚಪ್ಪಲ್ ಮೇಲೆ ಎಲ್ಲಿ ಬೇಕಾದಲ್ಲಿ ಹಾಕೊಂಡು ಪ್ರಚಾರ ಕೊಡಬಹುದು. ನಾವು ಏನೂ ಮಾತಾಡಂಗಿಲ್ಲ, ಮಾತಾಡಬಾರ್ದು. ನಾವು ಮಾತಾಡ್ಲಿ ಅಂತ ಹೇಳಕತ್ತಿಲ್ಲ. ಖರೆ ಕಾನೂನು ಹಿಂದೂಗಳಿಗೆ ಅಪಚಾರ ಆದ್ರ, ಮುಸ್ಲಿಮ್ರಿಗೆ ಅಪಚಾರ ಆದ್ರ ಒಂದೇ ರೀತಿ ನೋಡಬೇಕು. ಅವ್ರಿಗೊಂದು ಇವ್ರಿಗೊಂದು ಮಾಡಬಾರ್ದು. ಕಾನೂನು ಮೇಲೆ ನಂಬಿಕೆ ಇಟ್ಟ ಹಿಂದೂಗಳು ಇದ್ರ ವಿರುದ್ಧ ಕ್ರಮ ತಗೊಂತಾರಂತೇಳಿ ಕಾನೂನು ಮೊರೆ ಹೋಗ್ತಾರ. ಆದ್ರೆ ಮುಸ್ಲಿಂ ಬಂದವ್ರು ಹಂಗ ಮಾಡಂಗಿಲ್ರಿ. ಅವರು ಕಾನೂನು ಕೈಗೆ ತಗೊಂಡ್ಬಿಡ್ತಾರ. ಅವರು ಯಾಕಂದ್ರ ಅವರು ಮತಾಂಧರು ಅಂತ ಯಾಕೆ ಹೇಳ್ತಾರ್ರಿ? ಅವ್ರ ಧರ್ಮದೊಳಗ ಅಷ್ಟರ ಮಟ್ಟಿಗೆ ಮುಳಿಗೆ ಹೋಗ್ಯಾರ. ಅವರು ಯಾವುದು ಸರಿ ಯಾವುದು ತಪ್ಪು ಆಲೋಚನೆ ಮಾಡೋ ಶಕ್ತಿನ ಇಲ್ಲಾಗೈತೆ ಅವ್ರಿಗೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಜೈ 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 ಅಂತೈತಿ. ಈಗ ಮುಸ್ಲಿಂ ಬಂಧು ಬಾಂಧವರು ಹೆಂಗ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು, ಬೀದಿ ರಂಪ ಮಾಡೋದು, ಅವ್ರ ಧರ್ಮಕ್ಕೆ ಒಂದು ಸ್ವಲ್ಪ ಕುತ್ತು ಬಂದ್ರು ಹೆಂಗ ಚಿರ್ಯಾಡೋದು ಹಾರ್ಯಾಡೋದು ಮಾಡ್ತಾರಲ್ಲ, ಹಂಗ ಬ್ಯಾರೆ ಧರ್ಮದವ್ರು ಬೀದಿಗೆ ಇಳಿದ್ರ ಊಹೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಐತ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಒಂದು ಸಲ ಊಹೆ ಮಾಡ್ಕೊಂಡ ನೋಡ್ರಿ, ಅವಾಗ ನಿಮಗ ಇದನ್ನೆಲ್ಲ ಹೆಂಗ ಹ್ಯಾಂಡಲ್ ಮಾಡಬೇಕು, ಹೆಂಗ ಹತ್ತಿಕ್ಬೇಕು ಅನ್ನೋದು ತಲೆಗೆ ಹೊಳೆದ್ರು ಹೊಳಿತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.